ಹೇ ಗೈಸ್, ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಾನು ಮಾಡ್ತಾಯಿದ್ದೀನಿ ಹೊಸ ರೆಸಿಪಿ. ಏನಂತೀರ, ತಮ್ಮನಲ್ಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಪಾಲಕ್ ರೈಸು. ಮೊದಲಿಗೆ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ, ಒಂದು ಕಟ್ಟಾಗೋಷ್ಟು. ಜೊತೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಪಲಾವ್ ಎಲೆ. ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಜಜ್ಜಿರೋದು, ಹಾಗೆ ನೀರುಳ್ಳಿ, ಕಾಯಿ ತುರಿ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಮಿಕ್ಸಿ ಜಾರಿಗೆ ಒಂದು ಕಟ್ ಪಾಲಕ್ ಸೊಪ್ಪು ಸಣ್ಣಗೆ ಹೆಚ್ಚಿ ತೊಳೆದ್ಬಿಟ್ಟು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಒಗ್ಗರಣೆಗೆ ಮೊದಲಿಗೆ ಸಾಸಿವೆ, ಎಣ್ಣೆ ಕಾದ ತಕ್ಷಣವೇ ಚಕ್ಕೆ ಮಸಾಲೆ ಅಂದ್ಬಿಟ್ರೆ ಎಲ್ಲನೂ ಬಂದೋಗ್ಬಿಡುತ್ತೆ ಅಲ್ವ, ಅದಕ್ಕೆ ಲವಂಗ, ಏಲಕ್ಕಿ, ಪಲಾವ್ ಎಲೆ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಸಖತ್ತಾಗಿರುತ್ತೆ ಗೈಸ್ ಪಾಲಕ್ ರೈಸು. ಒಮ್ಮೆ ಟ್ರೈ ಮಾಡಿ ನೀವು. ಶುಂಠಿ, ಬೆಳ್ಳುಳ್ಳಿ ಜಜ್ಜಿರೋದು ಹಾಕಿದ್ದೀನಿ. ಪಾಲಕ್ ಸೊಪ್ಪನ್ನ ನೀವು ಬಿಸಿನೀರಲ್ಲಿ ಸ್ವಲ್ಪ ಬೇಯಿಸ್ಬಿಟ್ಟು ರುಬ್ಬಿಬೋದು, ಚೆನ್ನಾಗಿರುತ್ತೆ, ಹಸಿ ವಾಸನೆ ಇರಲ್ಲ. ನೆಕ್ಸ್ಟ್ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾನು ನೀರುಳ್ಳಿ ತೆಳ್ಳಗೆ ಸ್ಲೈಡ್ಸಾಗಿ ಹೆಚ್ಚಿರೋದು. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಫ್ರೈ ಆಗಿದೆ. ಈಗ ನಾನೇನು ಮಾಡ್ತಿದ್ದೀನಿ, ಪಾಲಕ್ ಸೊಪ್ಪು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಾನು ಹಸಿ ಪಾಲಕ್ ಸೊಪ್ಪನ್ನೇ ರುಬ್ಬಿದ್ದೀನಿ. ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಬಿಟ್ರೆ ಆಗೋಯ್ತು, ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ, ಚೆನ್ನಾಗಿರುತ್ತೆ ನೋಡಿ. ನಾನು ಮಿಕ್ಸಿ ಜಾರಿಗೆ ತೊಳೆದಿರೋದು ಸಹ ಹಾಕ್ತಾಯಿದ್ದೀನಿ. ಜಾರ್ ತೊಳೆದು ನೀರು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಟೊಮ್ಯಾಟೊ ಇಲ್ಲದೇ ಬೇಗ ಆಗೋ ಮಕ್ಕಳಿಗೆ ಬಾಕ್ಸಿಗೆ ಚೆನ್ನಾಗಿರುತ್ತೆ, ಲಂಚಿಗೆಲ್ಲ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಡಿಫ್ರೆಂಟಾಗಿ ನೋಡಿ. ಅರಿಶಿನ ಪುಡಿ, ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಜೊತೆಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಫ್ಲೇವರೆಲ್ಲ ನೋಡಿ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಪಾಲಕ್ ರೈಸು ಬೆಳಗ್ಗೆ ಬೇಗನೆ ತಿಂಡಿಗೆ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಈಸಿಯಾಗಿ 5 ನಿಮಿಷದಲ್ಲಿ ಬೇಗ ಮಾಡೋ ಅಂಥ ತಿಂಡಿ. ಚೆನ್ನಾಗೂ ಇರುತ್ತೆ, ಟೇಸ್ಟು ಮಕ್ಕಳಿಗೂ ಇಷ್ಟ ಆಗುತ್ತೆ. ಕಲರ್ಫುಲ್ಲಲ್ಲಿ ನೋಡಿ. ಇವಾಗ ಗೊಜ್ಜೆಲ್ಲ ರೆಡಿಯಾಗಿದೆ. ಇದಕ್ಕೆ ಈಗ ನಾವು ವೈಟ್ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ರಾತ್ರಿ ಅನ್ನ ಮಿಕ್ಕಿದ್ರೂ ಸಹ ಇದಕ್ಕೆ ಹಾಕಿ ಗೊಜ್ಜು ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ ನೋಡಿ. ಈಗ ನಾನು ಬಿಸಿ ಅನ್ನ ಹಾಕಿದ್ದೀನಿ, ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದೆ. ನಾನು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಏನು ಸಖತ್ತಾಗಿದೆ, ಟೇಸ್ಟೂ ಅಷ್ಟೇ ಸಖತ್ತಾಗಿತ್ತು. ನಾನು ಆಗಲೇ ಹೇಳ್ದಾಗೆ ನೀವು ಬೇಯಿಸ್ಕೊಂಡು ಸಹ ಮಾಡ್ಬೋದು, ಹಸಿ ಸ್ಮೆಲ್ ಇರೋಲ್ಲ. ನಾವು ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಾಗುತ್ತೆ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಗೈಸ್, ಪ್ಲೀಸ್.